ಆ ದೇವರಾಜೇಗೌಡ ಈಸ್ ಫ್ರಮ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ದೇವರಾಜೇಗೌಡ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಆ ಪೆನ್ ಡ್ರೈವು ನನ್ನ ಹತ್ರ ಇತ್ತು, ಸೀಲ್ಡ್ ಕವರಲ್ಲಿತ್ತು, ಅದನ್ನು ನೋಡೇ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿ ಸೀಲ್ಡ್ ಕವರಲ್ಲಿರುವಂಥ ಪೆನ್ ಡ್ರೈವ್ ಒಳಗಡೆ ಏನಿದೆ ಅಂತ ಏನು ಬೂತ್ ಕನ್ನಡಿ ಹಾಕಿ ನೋಡಿ ಅದ್ರ ಪ್ರಕಾರ ಇವರು ವಿಜಯೇಂದ್ರಗೆ ಮತ್ತು ಅಮಿತ್ ಶಾ ಅವರಿಗೆ ಲೆಟರ್ ಬರೆದಿದ್ರಾ? ನಾನು SITಗೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ದೇವರಾಜೇಗೌಡನ್ನ ಆರೋಪಿಯಾಗಿ FIR ಫೈಲ್ ಮಾಡಿ, ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಕಸ್ಟಡಿ ತಗೊಂಡು ತನಿಖೆ ಮಾಡಬೇಕು. ದೇವರಾಜೇಗೌಡ 1 ವರ್ಷದಿಂದ ನಿರಂತರವಾಗಿ ಸಂತ್ರಸ್ತರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗುಮಾನಿ ಇದೆ. ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ದೇವರಾಜೇಗೌಡರು 1 ವರ್ಷದಿಂದ ಅಂತ ಅನ್ನುವಂಥದ್ದು ಗುಮಾನಿ ಇದೆ. ನೆನ್ನೆ ಯಾವುದೋ ಒಂದು ಪ್ರೈವೇಟ್ TV ಚಾನಲನ್ನು ಗಮನಿಸಿದೆ, ಇವರು ಕೆಲವು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಮಂಚಕ್ಕೆ ಕರೆದಿರುವಂಥದ್ದು ಕಾಣ್ತಾ ಇದೆ, ದುಡ್ಡು ವಸೂಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಆಮೇಲೆ ಇದ್ದಕ್ಕಿದ್ದಂಗೆ DK ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದಕ್ಕೆ ಸುಪಾರಿ ಕೊಟ್ಟಿರುವವರು ಯಾರು ಅನ್ನುವಂಥದ್ದು ಅವ್ರ ಬಾಯಿಂದ ಬರಬೇಕು ಈಚೆ. ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದರೆ ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಆಗ ನಾವು ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳುವಂಥದ್ದಾಗುತ್ತೆ. SITಗೆ ನಾನು ಮನವಿ ಮಾಡ್ತೀನಿ, ಆಗ್ರಹಿಸ್ತೀನಿ, ದಯಮಾಡಿ ದೇವರಾಜೇಗೌಡನ ಅದನ್ನ ಕಸ್ಟಡಿ ತಗೊಳ್ಳಿ. ಕೋಟ್ ಹಾಕ್ಕೊಂಡು ಲಾಯರ್ ಹುದ್ದೆಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೆಲವು ಪ್ರೊಫೆಷನಲ್ ಎಥಿಕ್ಸ್ನ ಹೊರತುಪಡಿಸಿ ಅದನ್ನು ಕಟ್ಟುಪಾಡು ಇಲ್ಲದೇ ಅದನ್ನು ಮೀರಿ ಬಂದು ಮಾತಾಡುವಂಥದ್ದು ಮಾಧ್ಯಮಗಳಲ್ಲಿ ಕಾಣ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. DK ಶಿವಕುಮಾರ್ ಅವ್ರನ್ನ ಶಿಕ್ಷಿಸುವಂಥದ್ದಕ್ಕೆ, ಸಿದ್ದರಾಮಯ್ಯನವ್ರ ಮೇಲೆ ಸುಮ್ಮನೆ ಆರೋಪ ಹೊರಿಸುವಂಥದ್ದಕ್ಕೆ ಡೈಲಿ ಇದು ಪ್ರೆಸ್ ಮೀಟ್ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಆಗ್ರಹಿಸ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ, ನಾವು ಒಂದು ಪತ್ರವನ್ನು ಕೊಡ್ತಾ ಇದ್ದೀವಿ, ದಯಮಾಡಿ ನೀವು ಈ ವಿಚಾರದಲ್ಲಿ ಗಂಭೀರವಾಗಿ ಸರ್ಕಾರವನ್ನು ಪರಿಗಣಿಸಬೇಕು. SIT ತನಿಖೆ ಸಪರೇಟಾಗಿ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಒಂದು ಎಲ್ಲ ಇಡೀ ರಾಜ್ಯದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ತನಿಖೆ ಏನು ನಡೀತಾ ಇದೆ ಅನ್ನುವಂಥದ್ದು ಸೂಪರ್ವಿಷನ್ ಮಾಡುವಂಥದ್ದಕ್ಕೂ ಅವರು ಯಾವುದೇ ಇಂಟರ್ಫೆರೆನ್ಸ್ ಇಲ್ಲ. ಸೊ ಅವರು ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ವರದಿ ಹೊರಗಡೆ ಬರೋವರೆಗೂ ಕಾಯ್ದೇನೇ ಇವರು ದಿನಬೆಳಗ್ಗೆ ಎದ್ದು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ. ಇಲ್ಲಿಯವರೆಗೆ ಆ ಸಂತ್ರಸ್ತರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಡಿಯೋ ಆಡಿಯೋ ಅವೆಲ್ಲ ಮಾಡಿದ್ದು ಯಾರು? ಅವರೇ ಸೇಮ್ ಪರ್ಸನ್.